ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕಡಲೆ ಉಪ್ಪಿನಕಾಯಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನೋಡಿ, ನಾನು ಈ ಥರ ಕಡಲೆ ರೆಡಿ ಹೇಗೆ ಮಾಡಿಟ್ಕೊಂಡಿದ್ದೆ ಅಂತ. ಯಾವಾಗ ಬೇಕಾದರೂ ನಾವು ಈ ಥರ ಮಾಡಿಟ್ಕೊಂಡ್ರೆ ಕಡಲೆನ ಉಪ್ಪಿನಕಾಯಿ ಮಾಡ್ಕೋಬೋದು. ಉಪ್ಪಿನಕಾಯಿ ಅಂತಲ್ಲ, ಎಲ್ಲದಕ್ಕೂ ಬರುತ್ತೆ. ನೋಡಿ, ಈ ಥರ ಬಾಯಿ ತೆಗೆದು ತೋರಿಸ್ತಾ ಇದ್ದೀನಿ. ಹೋದ ವರ್ಷದ ಕಡಲೆ ಇದು, ಈ ವರ್ಷದ್ದಲ್ಲ. ಒಂದು ಕಡೆಗೆ ಮಾಡಿಟ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿವರೆಗೆ ಬಳಸ್ಕೊತಾ ಬಂದೆ. ಉಪ್ಪಿನಕಾಯಿ ಬೇಕಾದಾಗ ಉಪ್ಪಿನಕಾಯಿ, ಸಾಂಬಾರಿಗೆ ಬೇಕಾದರೆ ಸಾಂಬಾರು, ಪಲ್ಯ ಮಾಡಬೇಕಂದ್ರೆ ಪಲ್ಯ, ಯಾವುದಕ್ಕಾದ್ರೂ ಬಳಸ್ಕೊಬೋದು. ಗೊಜ್ಜು ಎಲ್ಲದಕ್ಕೂ ಬರುತ್ತೆ. ಇವಾಗ ಒಂದೆರಡು ಪೀಸನ್ನು ನಾನು ತೆಗೆದು ಉಪ್ಪಿನಕಾಯಿ ಮಾಡ್ಕೊತಾ ಇದ್ದೀನಿ. ಇದನ್ನು ತೆಗೆದು ನಾವು ಉಪ್ಪು ನೀರಿಂದ ಸ್ವಲ್ಪ ಬಿಸಿ ನೀರಲ್ಲೇ ಹಾಕಿಟ್ರೆ ಎಲ್ಲ ಉಪ್ಪಿನಂಶ ಬಿಟ್ಬಿಡುತ್ತೆ. ಆಮೇಲೆ ನಾವು ಯಾವುದಕ್ಕಾದ್ರೂ ಬಳಸ್ಕೋಬೋದು. ಉಪ್ಪಿರುತ್ತೆ, ತುಂಬ ಉಪ್ಪಾಗ್ಬಿಟ್ಟು ಚೆನ್ನಾಗಿರಲ್ಲ ಅಂತ ಅಷ್ಟೇ. ಮತ್ತು ನಾನು ಇದನ್ನು ಸ್ವಲ್ಪ ಇಟ್ಕೋತಾ ಇದ್ದೀನಿ. ಮತ್ತು ಬೇಕಂದಾಗ ಅಷ್ಟೇ ಉಪ್ಪಿನಕಾಯಿ ಮಾಡೋದು. ರೆಡಿ ಮಾಡಿ ತುಂಬ ಜಾಸ್ತಿ ರೆಡಿ ಮಾಡಿ ಇಟ್ಕೊಳ್ಳಲ್ಲ ನಾನು. ಇದನ್ನು ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪಲ್ಯಕ್ಕೆ ಕೂಡ ನಾವು ಬಳಸ್ಕೋಬೋದು. ಗೊಜ್ಜು ಮಾಡೋದಾದರೂ ಬಳಸ್ಕೋಬೋದು. ನಾನು ಒಂದು ಕಡೆಗೆ ತುಂಬ ಮಾಡಿಟ್ಕೊಂಡಿದ್ದೆ, ಅವಾಗವಾಗ ಬಳಸ್ತಾ ಇರ್ತೀನಿ. ಉಪ್ಪಿನಕಾಯಿ ಬೇಕಂದ್ರೆ ಉಪ್ಪಿನಕಾಯಿ ಮಾಡ್ಕೊತಾ ಇರ್ತೀನಿ, ಇಲ್ಲ ಗೊಜ್ಜು ಮಾಡಬೇಕಂದ್ರೆ ಗೊಜ್ಜು ಮಾಡ್ಕೊತಾ ಇರ್ತೀನಿ. ಯಾವುದಾದ್ರೂ ಒಂದಕ್ಕೆ ಬಳಸ್ಕೊತಾ ಇರ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಉಪ್ಪು ನೀರಲ್ಲಿದೆ. ಮತ್ತೆ ಬೇಕಂದ್ರೆ ಉಪ್ಪು ಹಾಕ್ಕೊತೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಈ ಥರ ಹಾಕ್ಕೊತಾ ಇದ್ದೀನಿ. ಒಂದು ಸೈಡಲ್ಲಿ ಇದನ್ನ ಎತ್ತಿಟ್ಕೊಂಡು ನೋಡಿ, ಒಂದು ತವನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದೆರಡು ಮೆಂತ್ಯಕಾಳು, ಒಂದು ಅರ್ಧ ಚಮಚದಷ್ಟು ಮೆಂತ್ಯಕಾಳನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೆಂಪು ಆಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ಇವಾಗ ಇದು ಆಗಿದೆ. ಇದನ್ನು ನಾನು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನಾನು ಮೆಣಸೇನು ಹಾಕ್ಕೊತಾ ಇಲ್ಲ, ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಸಾಸಿವೆ ಮತ್ತು ಮೆಂತ್ಯ ಮಾತ್ರ ಹಾಕಿ ಒಂದು 2-3 ಚಮಚ ರೆಡಿ ಮಾಡಿ ಇಟ್ಕೊಂಡಿರೋ ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಒಂದು ಪಾತ್ರಕ್ಕೆ ಮತ್ತೆ ಕಾಯಿಸ್ಕೊಂಡು ಸ್ವಲ್ಪ ಒಂದು 4 ಚಮಚದಷ್ಟು ಎಣ್ಣೆ ಹಾಕಿ, 1 ಚಮಚ ಸಾಸಿವೆ, ಒಂದು ಸ್ವಲ್ಪ ಇಂಗುವನ್ನು ಈ ಥರ ಹಾಕಿ ಪಟ ಗುಡಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಕರಳೆ ಮತ್ತು ಅರಿಶಿನ ಪುಡಿ, ಉಪ್ಪು ಹಾಕಿಟ್ಟಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ, ಆ ಖಾರದ ಪುಡಿನ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಎಣ್ಣೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಬಿಸಿ, ತುಂಬ ಅಲ್ಲ, ಸ್ವಲ್ಪ ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದು ಆಯಿತು. ಇಷ್ಟೇ ಇದ್ರ ಉಪ್ಪಿನಕಾಯಿ. ಬೇಕಂದರೆ ಅವಾಗ ನಾವು ಈ ಥರ ದಿಢೀರಂತ ಉಪ್ಪಿನಕಾಯಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಆಮೇಲೆ ಉಪ್ಪು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಅಂತ ನಾನು ಆಮೇಲೆ ಹಾಕ್ಕೊಂಡ್ರಾಯ್ತು ಅಂತ ಸ್ವಲ್ಪ ಕಡಿಮೆ ಹಾಕಿದ್ದೆ. ಇವಾಗ ಮತ್ತೆ ಸ್ವಲ್ಪ ಉಪ್ಪನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕರ್ಡಿಗೆನ ತುಂಬಿಟ್ಕೊತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಏನೂ ಹಾಕ್ಕೊಂಡಿಲ್ಲ, ಬೇಕಂದರೆ ನೀವು ಹಾಕ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.